ಹೆಲೋ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನೈಟ್ ಡಿನ್ನರ್ಗೆ ನಾವು ರೊಟ್ಟಿ ಮತ್ತು ಕ್ಯಾಪ್ಸಿಕಮ್ ಸ್ಟಫ್ ಮಾಡ್ತಾಯಿದ್ದೀವಿ. ನಮ್ಮ ಅಕ್ಕ ಸಖತ್ತಾಗಿ ಮಾಡ್ತಾರೆ ಕ್ಯಾಪ್ಸಿಕಮ್ ಸ್ಟಫ್ನ. ನಾನು 4 years ಬ್ಯಾಕ್ ತಿಂದಿದ್ದೆ. ಇವತ್ತು ಅವ್ರ ಮನೇಲೇ ಮಾಡ್ತಾಯಿದ್ದೀವಿ. ಸೊ ನೈಟ್ ಡಿನ್ನರ್ಗೆ ಎಲ್ಲರೂ ಫುಲ್ ಫ್ಯಾಮಿಲಿ ಬರ್ತಾಯಿದ್ದಾರೆ. ಸೊ ನಾವು ಹೇಗೆ ಎಂಜಾಯ್ ಮಾಡ್ತೀವಿ, ಹೇಗೆ ರೊಟ್ಟಿ ಮತ್ತು ಕ್ಯಾಪ್ಸಿಕಮ್ ಸ್ಟಫ್ ಮಾಡ್ತೀನಿ ಅದನ್ನೆಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್ ಟಿಲ್ ಎಂಡ್. ಕ್ಯಾಪ್ಸಿಕಮ್ ಸ್ಟಫ್ಗೆ ಫುಲ್ ಪ್ರಿಪ್ರೇಷನ್ ನಡೀತಿದೆ. ಬನ್ನಿ ನಾನು ತೋರಿಸ್ತೀನಿ ಹೇಗೆ ಮಾಡಿದ್ದಾರೆ ಅಂತ. ನೋಡಿ, ಇವ್ರಿಗೆ ಕ್ಯಾಮ್ರಾ ತೋರಿಸಂಗಿಲ್ವಂತೆ. ಸೊ ನಾವು ಇವ್ರ ಫೇಸ್ನ ರಿವೀಲ್ ಮಾಡ್ತಾಯಿಲ್ಲ ಯಾರು ಮಾಡ್ತಾಯಿದ್ದಾರೆ ಅಂತ. ಲಾಸ್ಟಲ್ಲಿ ತೋರಿಸ್ತೀನಿ ಅವ್ರಿಗೂ. ಅಂದರೆ ನೋಡಿ, ಫಸ್ಟು ಈರುಳ್ಳಿ ಎಷ್ಟು ನೋಡಿ ಎಷ್ಟು ಸಣ್ಣ ಕೆಚ್ಚುತ್ತಾ ಇದ್ದಾರೆ. ಫುಲ್ ಪ್ರೊಫೆಷನಲ್ ಆಗಿಬಿಟ್ಟಿದ್ದಾರೆ. ಇವ್ರಿಗೆ ಆ್ಯಕ್ಚುಲಿ ಮದುವೆ ಸ್ಟಾರ್ಟಿಂಗಲ್ಲಿ ಅಡುಗೆ ಅನ್ನೋದೇ ಗೊತ್ತಿರಲಿಲ್ಲ. ಸೇಮ್ ನಂತರನೇ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ನೋಡಿ ಎಷ್ಟು ಸಣ್ಣ ಕಚ್ಚುತ್ತಾ ಇದ್ದಾರೆ ಅಂತ. ಇಲ್ಲಿ ನೋಡಿ ಫುಲ್ ಇದನ್ನೆಲ್ಲ ಅವರೇ ಹಚ್ಚಿರೋದು. ಇದೇನು ಗೊತ್ತಾ, ಕ್ಯಾಪ್ಸಿಕಮ್ ಒಳಗಡೆ ಇರುತ್ತಲ್ಲ ಅದನ್ನು ಫುಲ್ ಸಣ್ಣಗೆ ಹೆಚ್ಚಿರೋದು. ಫಸ್ಟು ಕ್ಯಾಪ್ಸಿಕಮ್ನ ತೂತು ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದೀವಿ. ಇದ್ರೊಳಗಡೆ ಸ್ಟಫಿಂಗ್ ಪ್ರಿಪೇರ್ ಮಾಡಿಲ್ಲ ಇನ್ನು. ಸೊ ಸ್ಟಫಿಂಗ್ ಪ್ರಿಪೇರ್ ಮಾಡಿ ಇದರೊಳಗಡೆ ಹಾಕಬೇಕು. ಇದರೊಳಗಡೆ ಇರೋದನ್ನ ಹೀಗೆ ಸಣ್ಣದಾಗಿ ಹಚ್ಕೊಂಡಿದ್ದೀವಿ. ಸೊ ಫಸ್ಟು ಸದ್ಯಕ್ಕೆ ಇವೆರಡು ಹಚ್ಕೊಂಡಿದ್ದೀವಿ. ನೆಕ್ಸ್ಟ್ ಏನೇನು ಹಚ್ತೀವಿ ಅನ್ನೋದನ್ನ ತೋರಿಸ್ತಾ ಹೋಗ್ತಾ ಇರ್ತೀನಿ. ಫಸ್ಟು ಇವಾಗ ಸ್ಟಫಿಂಗ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಸ್ಟಫಿಂಗ್ ಪ್ರಿಪೇರ್ ಮಾಡಬೇಕಾದ್ರೆ ಒಂದು ಮಸಾಲ ಪ್ರಿಪೇರ್ ಮಾಡಬೇಕು. ಆ ಮಸಾಲಾನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಒಂದು ಬಾಣಲಿ ತೊಗೋಬೇಕು. ಆ ಬಾಣಲಿಯಲ್ಲಿ ನೀರಿನ ಅಂಶ ಏನೂ ಇರಬಾರ್ದು, ಆಗ ನೋಡ್ಕೊಳ್ಳಿ. ಆ ಬಾಣಲಿಗೆ ಕೆಂಪು ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೋಬೇಕು. ಆ್ಯಕ್ಚುಲಿ ಇಲ್ಲಿ ಖಾರ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಖಾರ ತಿಂತೀರಾ ಹಾಗೆ ಯೂಸ್ ಮಾಡ್ಕೋಬೇಕು. ನಾನು ಇಲ್ಲಿ 10 ಜನಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಒಂದು 9 ಬ್ಯಾಡಿಗೆ ಮೆಣಸಿನ್ಕಾಯಿ, ಒಂದು 15 ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನೋಡಿ ಇಷ್ಟು ಹುರ್ಕೋಬೇಕು. ಒಂದು ಸ್ವಲ್ಪ ಅದು ರೋಸ್ಟ್ ಆದರೆ ಸಾಕು. ಅದಾದಮೇಲೆ ಅದನ್ನು ಸೈಡಿಗೆ ಇಟ್ಕೊಂಡು ನೆಕ್ಸ್ಟು ಚಕ್ಕೆ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಅದು ಜಸ್ಟ್ ಟೇಸ್ಟ್ಗೋಸ್ಕರ, ಆ ಚಕ್ಕೆದು ಸ್ಮೆಲ್ ಬರಲಿ, ಫ್ಲೇವರ್ ಬರಲಿ ಅಂತ ಅಷ್ಟೇ ಹುರ್ಕೋತಾ ಇರೋದು. ಸೊ ಅದನ್ನು ಕೂಡ ಹುರ್ಕೊಂಡು ಒಂದು ಸೈಡ್ಗೆ ಹಾಕ್ಕೊಳ್ಳಿ. ಅದಾದಮೇಲೆ ಇವಾಗ ಜೀರಿಗೆನ ಹುರ್ಕೊಳ್ಳೋಣ. ಜೀರಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಾವಿಲ್ಲಿ ಬರೀ ಕೈ ಹಳತೆಲ್ಲ ಹಾಕೋತಾ ಇರೋದು. ಸೊ ಅದನ್ನು ಕೂಡ ಸ್ವಲ್ಪ ಬಾಡಿಸ್ಕೊಂಡು ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಅದನ್ನು ಕೂಡ ಸೈಡ್ಗೆ ಹಾಕ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟು ಧನಿಯಾ ಹಾಕ್ಕೊಳ್ಳಿ. ಧನಿಯಾನು ಕೂಡ ಒಂದು ಕೈ ಹಿಡಿಯಷ್ಟು ಹಾಕ್ಕೊಂಡಿದ್ದೀವಿ. ಸೊ ಅದಾದಮೇಲೆ ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಿ, ರೋಸ್ಟ್ ಆದಮೇಲೆ ಅದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಳ್ಳಿ. ಇವಾಗ ಏನೇನು ಹುರ್ಕೊಂಡ್ವೋ ಲೈಕ್ ಮೆಣಸಿನ್ಕಾಯಿಗಳು, ಧನಿಯಾ, ಚಕ್ಕೆ, ಜೀರಿಗೆನೆಲ್ಲ ಒಂದು ತಟ್ಟೆಗೆ ಹಾಕೋಬೇಕು. ನೆಕ್ಸ್ಟ್ ಏನೇನು ಹುರ್ಕೋತೀನಿ ಅದನ್ನು ಇನ್ನೊಂದು ಸಪ್ರೇಟ್ ತಟ್ಟೆಗೆ ಹಾಕೋಬೇಕು. ಕಡಲೆ ಬೀಜ ಹಾಕ್ಕೊಂಡು ಇವಾಗ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಆ ಕಡಲೆ ಬೀಜ ಸ್ವಲ್ಪ ರೋಸ್ಟ್ ಆಗಬೇಕು. ಲೈಕ್ ಅದು ಕಪ್ಪಗೆ ಬರಬೇಕು. ಕಪ್ಪು ಅಂದರೆ ತೀರಾ ಕಪ್ಪಲ್ಲ, ಸ್ವಲ್ಪ ರೋಸ್ಟ್ ಮತ್ತು ಕಪ್ಪು ಮತ್ತು ಕೆಂಪು ಆ ಮಿಕ್ಸ್ ಟೈಪ್ ಬರಬೇಕು. ನೋಡಿ ಹುರಿತಾ ನೋಡಿ ಯಾವ ಹದಕ್ಕೆ ಬರ್ತಿದೆ ಅಂತ. ನೋಡಿ ಈ ಹದಕ್ಕೆ ಬರಬೇಕು ಆ ಕಡಲೆ ಬೀಜ. ಅಲ್ಲಿ ತನಕನೂ ನಾವು ಹುರ್ಕೋತಾನೆ ಇರಬೇಕು. ಅದು ಹುರ್ಕೊಂಡಾದ್ಮೇಲೆ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದಾದಮೇಲೆ ಇವಾಗ ಎಳ್ಳನ್ನ ನೀವು ತುಂಬ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು 5 seconds ಹಿಂಗೆ ಹಾಕಿ ಹಿಂಗೆ ಹುರಿದ್ರೆ ಸಾಕು. 5 ಸೆಕೆಂಡಲ್ಲಿ ನೀವು ಹುರ್ಕೊಂಡು ಎತ್ಕೊಬಿಡ್ಬೇಕು. ಸೊ ಅಷ್ಟು ಕಮ್ಮಿ ಹುರ್ಕೊಂಡು ನಾವು ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ನಾನು ಹೇಳಿದ್ದಾಗೆ ಎರಡನ್ನೂ ಸಪ್ರೇಟ್ ತಟ್ಟೆಲಿ ಇಟ್ಕೋಬೇಕು. ಇಲ್ಲಿ ನೋಡಿ, ಕಡಲೆ ಬೀಜ ಮತ್ತು ಎಳ್ಳನ್ನ ಒಂದು ತಟ್ಟೆ, ಮಿಕ್ಕಿದ್ದೆಲ್ಲ ಇನ್ನೊಂದು ತಟ್ಟೆಗೆ ಹಾಕಿ ಸಪ್ರೇಟ್ ಇಟ್ಕೋಬೇಕು. ಎರಡನ್ನೂ ಒಟ್ಟಿಗೆ ಇಡಬೇಡಿ. ಇವಾಗ ಜಾರಲ್ಲಿ ಕೆಂಪು ಮೆಣಸಿನ್ಕಾಯಿ ತಟ್ಟೆಲಿ ಏನೇನಿತ್ತು ಅದನ್ನು ಹಾಕ್ಕೊಂಡು ಅದಕ್ಕೆ ಒಂದು 3 ಹಿಡಿಯಷ್ಟು ಕಡಲೆ ಹಾಕ್ಕೊಂಡು ರುಬ್ಕೋಬೇಕು. ರುಬ್ಬಾದ್ಮೇಲೆ ಅದೇ ಜಾರ್ಗೆ ಕಡಲೆ ಮತ್ತು ಎಳ್ಳು ಅದನ್ನು ಹಾಕಿ ನೀಟಾಗಿ ಪೌಡರ್ ಟೈಪ್ ಬರೋ ಹಾಗೆ ರುಬ್ಕೋಬೇಕು. 1-2 ಸಲ ರುಬ್ಬಿ ಸಾಕು, ನಿಮಗೆ ಪೌಡರ್ ಟೈಪ್ ಬರುತ್ತೆ. ಇಲ್ಲಿ ನೋಡಿ ಎಷ್ಟು ಪೌಡರಿ ಆಗಿದೆ ಅಂತ. ಇಷ್ಟು ಹದಕ್ಕೆ ಬಂದರೆ ಸಾಕು. ಇವಾಗ ಸ್ಟಫಿಂಗಿಗೆ ಬೇಕಾದ ಮಸಾಲೆನ ನಾವು ಪ್ರಿಪೇರ್ ಮಾಡಾಯಿತು. ಇದನ್ನು ಸೈಡಿಗೆ ಇರ್ತೀರಿ. ನೆಕ್ಸ್ಟ್ ಇವಾಗ ಸ್ಟಫಿಂಗಿಗೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಸ್ಟಫಿಂಗಿಗೆ ಈರುಳ್ಳಿ ಹಚ್ಕೊಂಡಿದ್ದೀವಿ. ಒಂದು 8ನ ಸಣ್ಣದಾಗಿ ಹಚ್ಕೊಂಡಿದ್ದೀವಿ. ಅದಾದಮೇಲೆ ಸಾಂಬಾರು ಸೊಪ್ಪು, ಆಮೇಲೆ ಆ ಮಧ್ಯದಲ್ಲಿ ಗ್ರೀನ್ ಕಲರ್ ಇದೆಯಲ್ಲ ಅದು ಕ್ಯಾಪ್ಸಿಕಮ್ ಒಳಗಡೆದು. ಅದಾದಮೇಲೆ ಕಾಯಿ. ಅದಾದಮೇಲೆ ಇಲ್ಲಿ ನೋಡಿ ಕ್ಯಾಪ್ಸಿಕಮ್ನ ಹೀಗೆ ಕಟ್ ಮಾಡ್ಕೊಂಡಿದ್ದೀವಿ. ಲೈಕ್ ತೂತು ಮಾಡಿ ಅದರೊಳಗಡೆ ಇರೋದನ್ನ ಕಟ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಬೆಲ್ಲ. ಇದು ಬೆಲ್ಲ ನಿಮಗೆ ಅಂಗಡಿ ಸಿಗುತ್ತೆ, ಬೆಲ್ಲದ ಪೌಡರ್ ಅಂತಲೇ ಸಿಗುತ್ತೆ. ಬೆಲ್ಲ ಇಲ್ಲ ಅಂದರೂ ಪರವಾಗಿಲ್ಲ. ಅದಾದಮೇಲೆ ಹುಣಸೆ ರಸ. ನಾವು ಆಲ್ರೆಡಿ ಹುಣಸೆ ರಸನ
ಈ ಥರ ಬಾಟಲಲ್ಲಿ ಇಟ್ಕೊಬಿಟ್ಟಿರ್ತೀವಿ. ಸೊ ಅದು ಹುಣಸೆ ರಸ. ಅದಾದಮೇಲೆ ಮಿಶ್ರಣ. ಇವಾಗ ಈ ಮಸಾಲ ಪ್ರಿಪೇರ್ ಮಾಡ್ಕೊಂಡ್ವಿ ಅಲ್ವಾ, ಆ ಮಸಾಲೆನ ಇವಾಗ ಇದಕ್ಕೆ ಹಾಕ್ಕೊಂಡು ಫಸ್ಟು ಡ್ರೈಯಾಗಿ ಕಲಿಸ್ಕೋಬೇಕು. ಏನು ಎಣ್ಣೆ ನೀರು ಏನೂ ಹಾಕೋಬೇಡಿ, ಹಾಗೆ ಡ್ರೈ ಆಗಿ ನೀಟಾಗಿ ಕಲಿಸ್ಕೊಳ್ಳಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಪೌಡರ್ ಹಾಕ್ಕೊಳ್ಳಿ, ಜಾಗ್ರಿ ಪೌಡರ್. ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ರಸ, ಅದಾದಮೇಲೆ ಎಣ್ಣೆ ಆಯಿಲ್ ಹಾಕ್ಕೊಂಡು ಇವಾಗ ನೀಟಾಗಿ ಅದಕ್ಕೆ ಕಲಿಸ್ಕೊಳ್ಳಿ. ಅದೆಲ್ಲ ನೀಟಾಗಿ ಹೊಂದಬೇಕು, ಹಾಗೆ ಕಲಿಸ್ಕೊಳ್ಳಿ. ಮತ್ತು ನಿಮಗೆ ಕಲಿಸ್ಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ ನೀರು ಹಾಕೋಬೇಕಾ ಬೇಡವಾ ಅಂತ. ಅದ್ರ ತಕ್ಕಂಗೆ ಡಿಪೆಂಡ್ಸ್ ಅಪಾನ್ ಹೌ ಯು ಮಿಕ್ಸ್. ಓಕೆನಾ? ಮಿಕ್ಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಲೈಕ್ ನೀವು ಟೇಸ್ಟ್ ಮಾಡಿ, ಸ್ವಲ್ಪ ಟೇಸ್ಟ್ ಮಾಡಾದ್ಮೇಲೆ ನಿಮಗೆ ಯಾವ್ದು ಕಮ್ಮಿ ಇದೆ ಅನಿಸುತ್ತೆ, ಉಪ್ಪು ಹುಳಿ ಖಾರ, ಅದನ್ನು ಆ್ಯಡ್ ಮಾಡ್ತಾ ಹೋಗಿ. ನಾನು ಇಲ್ಲಿ ಕಲಿಸ್ತಾ ತೋರಿಸ್ತೀನಿ ಅದು ಯಾವುದಕ್ಕೆ ನಾವು ತೊಗೊಬಂದಿದ್ದೀವಿ ಅಂತ. ಹಾಗೆ ನೋಡ್ತಾ ಇರಿ. ನೋಡಿ, ಕಲಿಸ್ತಾ ನಾವು ಯಾವ್ದು ಹದಕ್ಕೆ ತಂದಿದ್ದೀವಿ ಅಂತ. ನಾವು ಇಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡ್ವಿ ಮಧ್ಯದಲ್ಲಿ. ಸೊ ನೀರು ಆ್ಯಡ್ ಮಾಡ್ಕೊಂಡು ಏನು ಬೇಕು ಅದು ಆ್ಯಡ್ ಮಾಡ್ಕೊಂಡು, ಲೈಕ್ ಎಣ್ಣೆ ಅಥವಾ ನೀರು ಏನು ಬೇಕು ಆ್ಯಡ್ ಮಾಡಿಕೊಂಡು ಈ ಅದಕ್ಕೆ ತರಿಸ್ಬೇಕು. ನೋಡಿ, ಲೈಕ್ ಸ್ವಲ್ಪ ನೀರು ಹಂಗೆ ಗಟ್ಟಿಯಾಗೆ ಎಲ್ಲ ಥರನೂ ಇದೆ. ಈ ಥರ ಅದಕ್ಕೆ ತಂದು ಕಲಸಿ. ಇದಾದಮೇಲೆ ಇವಾಗ ಕ್ಯಾಪ್ಸಿಕಮ್ ಒಳಗಡೆ ತೂತು ಮಾಡ್ಕೊಂಡಿರ್ತೀವಲ್ಲ, ಕ್ಯಾಪ್ಸಿಕಮ್ ಒಳಗಡೆ ಅದರೊಳಗಡೆ ನೀಟಾಗಿ ಅದಮಿ ತುಂಬಿಸ್ಬೇಕು. ಲೈಕ್ ಬೆಟ್ಟನ ಹಾಕಿ ಸೈಡಲ್ಲೆಲ್ಲ ಹೋಗಬೇಕು ಆ ಸ್ಟಫಿಂಗು. ಓಕೆನಾ? ಹಾಗೆ ತುಂಬಿಸ್ಬೇಕು ನೀಟಾಗಿ. ಯಾಕೆಂದರೆ ನಾವು ಪಲ್ಯಕ್ಕೆ ನಂಚ್ಕೊಳ್ಳೋದು ಕ್ಯಾಪ್ಸಿಕಮ್ನೇ. ನೀವು ಒಂದು ಚೂರು ಹಾಕಿದ್ರೆ ಬರೀ ಕ್ಯಾಪ್ಸಿಕಮ್ನೇ ಸಿಗುತ್ತೆ ಬಾಯಿಗೆ, ಇನ್ನು ಸ್ಟಫಿಂಗ್ ಸಿಗೋಲ್ಲ. ಸೊ ಹಾಗಾಗಿ ನೀಟಾಗಿ ಒಂದೇ ಬೆರಳಲ್ಲಿ ಸೈಡಲ್ಲೆಲ್ಲ ನೀಟಾಗಿ ಹೋಗ್ತಿದೆಯಾ ಸ್ಟಫಿಂಗ್ ಅಂತ ನೋಡಿ ಇಲ್ಲಿ ತುಂಬಿ. ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ ಹೇಗೆ ತುಂಬೋದು ಅಂತ. ಹಾಗೆ ತುಂಬಿ, ಒಂದು ಚೂರು ಖಾಲಿ ಬಿಟ್ಬಿಟ್ಟು ಕ್ಯಾಪ್ಸಿಕಮ್ ಒಳಗಡೆ, ಯಾಕೆಂದರೆ ಹಸಿ ಹಾಗೆ ಸಿಕ್ಬಿಡುತ್ತೆ. ಹೀಗೆ ತುಂಬಿ. ಕ್ಯಾಪ್ಸಿಕಮ್ ಎಲ್ಲ ತುಂಬಾದ್ಮೇಲೆ ಅಲ್ಲಿ ನೋಡಿ ಅದು ಉಳ್ಕೊಂಡಿರೋ ಸ್ಟಫಿಂಗ್ಸು. ಸೊ ಅದನ್ನು ಕೂಡ ನಾವು ಸ್ವಲ್ಪ ಒಂದ್ಸಲಿ ಕೂಗಿಸ್ಕೋತೀವಿ, ಯಾಕೆಂದರೆ ಎಲ್ಲ ಹಸಿದೆ ಹಾಕಿರ್ತೀವಿ ಅಲ್ವಾ ಅಂತ. ಆ ಥರ ಜೋಡಿಸ್ಕೊಂಡು ಒಂಚೂರು ನೀರು ಹಾಕಿ ಕೆಳಗಡೆ ಅದನ್ನು ಬೇಯಿಸಾದ್ಮೇಲೆ ಇಲ್ಲಿ ನೋಡಿ ನಾನು ಓಪನ್ ಮಾಡ್ತೀನಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಇಲ್ಲಿ ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ಆ ಸ್ಮೆಲ್ಗೆ ನಿಮ್ಗೆ ಗೊತ್ತಾಗುತ್ತೆ, ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಅದು ಕೂಗಾದ್ಮೇಲೆ. ಸೊ ದಿಸ್ ಈಸ್ ಹೌ ಟು ಪ್ರಿಪೇರ್ ಸ್ಟಫಿಂಗ್. ರೊಟ್ಟಿ ಮಾಡೋದು ಹೇಗೆ ಅಂತ ತಿಳ್ಕೊಬರೋಣ. ಸೊ ನಿಮ್ಮ ಮನೇಲಿ ಅನ್ನ ಇದ್ದರೆ ನೀವು ಅನ್ನನೂ ಕೂಡ ಯೂಸ್ ಮಾಡ್ಬೋದು. ಒಂದು ತಿಳ್ಕೊಳ್ಳಿ, ಅನ್ನ ಯಾವಾಗಲೂ ರೊಟ್ಟಿನ ಸಾಫ್ಟಾಗಿ ಮಾಡುತ್ತೆ. ಸೊ ಹಾಗಾಗಿ ವಾಟರ್ ನೀವು ಹಾಕ್ತಿರಲ್ಲ ಅದು ಅನ್ನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ಅನ್ನ ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಇದ್ರದ್ದು ಹದ ಹೆಂಗೆ ಅಂದರೆ, ನೀವು ಇದನ್ನು ಪ್ರೆಸ್ಸಿಂಗ್ ಮಿಷಿನಲ್ಲಿ ಮಾಡ್ತಾಯಿದ್ರೆ 1 ಲೋಟ ಅಕ್ಕಿ ಹಿಟ್ಟಿಗೆ 1 ಲೋಟ ನೀರು. ನೀವು ಇದನ್ನು ಹರಿಯುತ್ತಿದ್ರೆ 1 ಲೋಟ ಅಕ್ಕಿ ಹಿಟ್ಟಿಗೆ 1.5 ಲೋಟ ನೀರು ಹಾಕೋಬೇಕು. ಇದು ಇದರ ರೇಷಿಯೋ ಬಂದು. ಆಮೇಲೆ ಅನ್ನ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ನೀರನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನಾನು ಹಾಗೆ ಹೇಳ್ದಂಗೆ ಅನ್ನ ರೊಟ್ಟಿನ ಸಾಫ್ಟ್ ಮಾಡುತ್ತೆ. ಸೊ ಹಾಗಾಗಿ ಅನ್ನ ಎಷ್ಟಿದೆ ಅದ್ರ ಮೇಲೆ ನೀರು ಡಿಪೆಂಡ್ ಆಗುತ್ತೆ. ಅನ್ನ ಇಲ್ಲ ಅಂದರೆ ನಾನು ಹೇಳಿದ್ನಲ್ಲ ಆ ರೇಷಿಯೋದಲ್ಲಿ ನೀವು ಯೂಸ್ ಮಾಡಬೇಕು. ಇವಾಗ ನಾವು ನಮ್ಮ ಮನೇಲಿ ಸ್ವಲ್ಪ ಅನ್ನ ಇತ್ತು, ಅದಕ್ಕೆ ಅನ್ನಕ್ಕೆ ಹಾಕ್ಕೊಂಡು ಅನ್ನಕ್ಕೆ ಒಂದು 10 ಲೋಟ ಅಷ್ಟು ನೀರು ಹಾಕಿದ್ದೀವಿ. ಸೊ ದಟ್ ನಾವು 10 ಲೋಟ ಅಷ್ಟು ಅಕ್ಕಿ ಹಿಟ್ಟನ್ನ ತೊಗೋಬೇಕು. ಅದಾದಮೇಲೆ ನೀವು ಬೇಯಿಸ್ಬೇಕಾದ್ರೆ ಎಷ್ಟು ಉಪ್ಪು ಬೇಕೋ ಅಷ್ಟು, ರೊಟ್ಟಿಗೆ ಎಷ್ಟು ಉಪ್ಪು ಇರಬೇಕು ಸ್ವಲ್ಪ ಕಮ್ಮಿನೇ ಇರಲಿ, ಯಾಕೆಂದರೆ ಸ್ಟಫಿಂಗಲ್ಲಿ ತುಂಬ ಉಪ್ಪು ಹಾಕಿ ತುಂಬ ಮಸಾಲೆ ಹಾಕಿರ್ತೀವಲ್ಲ. ಸೊ ರೊಟ್ಟಿಗೆ ಸ್ವಲ್ಪ ಕಮ್ಮಿನೇ ಉಪ್ಪು ಹಾಕಿ. ಸೊ ಇವಾಗ ಇದನ್ನು ಮುಚ್ಚಿಡಿ, ಸ್ವಲ್ಪ ಅದು ನೀರು ಕುದಿ ಬರಲಿ ಅಲ್ಲಿ ತನಕ ಕ್ಯಾಪ್ ಕ್ಲೋಸ್ ಮಾಡಿ ಮುಚ್ಚಿ. ನೋಡಿ, ನಾವು ಈ ಲೋಟದಿಂದ 10 ಲೋಟ ನೀರು ಹಾಕೊಂಡಿದ್ದೀವಿ ಅನ್ನೋಕ್ಕೆ. ಸೊ ಇದೇ ಲೋಟ ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ಮೆಷರ್ ಮಾಡಿ 10 ಲೋಟದಷ್ಟು ಅಕ್ಕಿ ಹಿಟ್ಟನ್ನ ಹಾಕೋಬೇಕು. ಅಕ್ಕಿ ಹಿಟ್ಟು ಹೇಗೆ ಹಾಕಬೇಕು ಅಂದರೆ ತಲೆ ಹೊಡೆದು ಹಾಕೋಬೇಕು. ತಲೆ ಹೊಡೆದು ಅಂದರೆ ಅದು ಲೋಟ ಕಂಪ್ಲೀಟಾಗಿ ಫಿಲ್ ಮಾಡಬೇಕು ಅಕ್ಕಿ ಹಿಟ್ಟಿಂದ. ಇಲ್ಲಿ ನೋಡಿ, ಹೀಗೆ 10 ಲೋಟನ ತಗೋಬೇಕು.
ಇವಾಗ ನೀರು ಕುದೀತಾ ಇತ್ತಲ್ಲ ಅದಕ್ಕೆ ಅದನ್ನು ಹಾಕಿ ಮುಚ್ಚಿಡಿ. ಅದು ಕುದಿ ಬರಬೇಕು. ಒಂದು 15 ಮಿನಿಟ್ಸ್ ಹಾಗೆ ಬಿಟ್ಟಾದ್ಮೇಲೆ ನೋಡಿ ಹೀಗಿರುತ್ತೆ. ಅದು ಕ್ರ್ಯಾಕ್ಸ್ ಬಂದಿರುತ್ತೆ ಸ್ವಲ್ಪ ಸ್ವಲ್ಪ. ಅದು ಹೇಗೆ ಬಂದಿದೆ ಅಂತ ಗೊತ್ತಾಗಬೇಕು ಅಂದರೆ ಸುತ್ತ ಇರೋ ನೀರೆಲ್ಲ ಕುದೀತಾ ಇರುತ್ತೆ. ಅದಾದಮೇಲೆ ಅಲ್ಲಿ ಬೆಟ್ಟ ಥರ ಕಾಣಿಸ್ತಿದೆ, ಅಲ್ಲಿ ಸ್ವಲ್ಪ ಕ್ರ್ಯಾಕ್ಸ್ ಬಂದಿರುತ್ತೆ. ಸೊ ಆವಾಗ ಅದು ಹಿಟ್ಟು ನೀಟಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ನೀಟಾಗಿ ಕಲಿಸ್ಕೊಳ್ಳಿ. ಕೆಳಗಡೆ ಉರಿ ಹಾಗೆ ಇರಲಿ, ಆಫ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಹಾಗೆ ಮೇಲ್ಗಡೆ ಕೈ ಹಾಡ್ಕೊಳ್ಳಿ. ಅಂದರೆ ಅನ್ನ, ನೀರು ಮತ್ತು ಹಸಿಟ್ಟೆಲ್ಲ ನೀಟಾಗಿ ಹೊಂದ್ಕೋಬೇಕು. ಅಷ್ಟಾದರೆ ನೀವು ಕಲಿಸ್ಕೊಂಡ್ರೆ ಸಾಕು. ಯಾಕೆಂದರೆ ಮತ್ತೆ ನಾವು ಕೂತ್ಕೊಂಡು ಹರಿಬೇಕಿದ್ನ. ಸೊ ಹಾಗಾಗಿ ಸ್ವಲ್ಪ ಕಲಿಸ್ಕೊಂಡ್ರೆ ದಟ್ಸ್ ಫೈನ್. ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಹಾರಾಗಿ ಬಿಡಬೇಕು. ಯಾಕೆಂದರೆ ನಿಮಗೆ ಹಾರಾಗಿ ಬಿಡಲಿಲ್ಲ ಅಂದರೆ ನಿಮಗೆ ಹರಿಯೋಕ್ಕಾಗಲ್ಲ, ಕೈಯೆಲ್ಲ ಸುಟ್ಟುತ್ತೆ. ಸೊ ಹಾಗಾಗಿ ಒಂದು 15ರಿಂದ ಅರ್ಧ ಗಂಟೆ ಆದರೂ ಪರವಾಗಿಲ್ಲ ಹಾರಾಕಿಡಿ. ಹಾಗೆ ಪ್ಲೇಟ್ನ ಓಪನ್ ಮಾಡಿ ಹಾರಾಕಿಡಬೇಡಿ, ಬಿಕಾಸ್ ಗಟ್ಟಿ ಆಗಿಬಿಡುತ್ತೆ. ಪ್ಲೇಟ್ನ ಮುಚ್ಚಿಟ್ಟು 15 ನಿಮಿಷ ಹಾರಾಕ್ಬಿಡಿ. ಇವಾಗೆಲ್ಲ ಹಾರ ಆದಮೇಲೆ ಒಂದು ದೊಡ್ಡ ತಟ್ಟೆ ತೊಗೊಳ್ಳಿ. ಇದನ್ನು ಪರಾತ ಅಂತ ಕೂಡ ಹೇಳ್ತಾರೆ. ಅದಾದಮೇಲೆ ಇವಾಗ ಕುತ್ಕೊಂಡು ಹರಿಬೇಕು. ಹರಿಯೋದು ಹೆಂಗೆ ಅಂತಂದರೆ ಜಸ್ಟ್ 2 ಸಲ ಪ್ರೆಸ್ ಮಾಡಿ. ಯಾಕೆಂದರೆ ನಾವು ಆಲ್ರೆಡಿ ಮೆತ್ತಗಿರುತ್ತೆ. ಸೊ ಹಾಗಾಗಿ ತುಂಬ ಪ್ರೆಷರ್ ಕೊಟ್ಟು ಕಲ್ಸೋದು ಬೇಡ. 2 ಸಲ ಹಿಂಗೆ ಪ್ರೆಸ್ ಮಾಡಿ, ಒಂದ್ಸಲಿ ರೋಲ್ ಮಾಡಿ, ನೀಟಾಗಿ ಸೈಡಿ ನೋಡಿ. ಅಲ್ಲಿ ಕ್ರ್ಯಾಕ್ಸ್ ಇದ್ರೂ ಪರವಾಗಿಲ್ಲ, ಬಿಕಾಸ್ ನಾವಿಲ್ಲಿ ಪ್ರೆಸ್ಸಿಂಗ್ ಮಾಡೋದ್ರಿಂದ ಏನು ಕಾಣಲ್ಲ ನೋಡಿ. ತೋರಿಸ್ತೀನಿ. 2 ಸಲ ಪ್ರೆಸ್ ಮಾಡಿ ನಿಮ್ಮದು ಪಾಮಿಂದ ಒಂದ್ಸಲಿ ಹಿಟ್ಟನ್ನ ಹರಿರಿ. ಇದನ್ನ ಅಷ್ಟೇ ಅದನ್ನು ತುಂಬ ಶಕ್ತಿ ಬಿಟ್ಟು ನಾದ್ಕೊಂಡು ಅದಾದ್ಮೇಲೆ ರೌಂಡ್ ಮಾಡ್ಕೊಳ್ಳಿ. ಸೊ ಇಷ್ಟೇ ಇದು ಪ್ರೊಸೀಜರ್. ತುಂಬ ಪ್ರೆಷರ್ ಕೊಟ್ಟು ನೀವು ಹರಿಯೋದೇನು ಬೇಕಾಗಿಲ್ಲ, ಕಲಿಸೋದೇನು ಬೇಕಾಗಿಲ್ಲ. ಯಾಕೆಂದರೆ ನಾವು ನೀರು ಮತ್ತು ಅನ್ನ ಹಾಕಿರ್ತೀವಿ ಅಲ್ವಾ, ಅನ್ನ ನಾನು ಹೇಳ್ದಂಗೆ ಸಾಫ್ಟನ್ ಮಾಡುತ್ತೆ ರೊಟ್ಟಿನ. ಸೊ ಹಾಗಾಗಿ ತುಂಬ ಪ್ರೆಷರ್ ಕೊಟ್ಟು, ಯಾಕೆಂದರೆ ನಾವು ಅಷ್ಟೊಂದು ನಾದ್ಕೊಂಡು ಕೂತ್ರೆ ಏನಾಗುತ್ತೆ, ಕೈ ನೋವು ಇವೆಲ್ಲ ಬಂದ್ಬಿಡುತ್ತೆ. ಜಾಸ್ತಿ ಮಾಡ್ಬೇಕಲ್ಲ. ಇಬ್ರಿಗಾದ್ರೆ ಚೆನ್ನಾಗಿ ನಾದ್ಕೊಂಡು ಕೂತ್ಕೊಂಡು ಬೇಜಾರಿಲ್ಲದೆ ದಪ್ಪ ಆಯ್ತಾ ನಮ್ದು. ನೋಡಿ ಹೀಗೆ ರೊಟ್ಟಿ ಬಾಲ್ಸ್ನ ಮಾಡ್ಕೋಬೇಕು. ಇಲ್ಲಿ ಒಂದು 30 ಮಾಡ್ಕೊಂಡಿದ್ದೀವಿ ನಾವು. ನೆಕ್ಸ್ಟು 2 ಪೇಪರ್ ಶೀಟ್ಸ್ನ ತೊಗೊಂಡು ಅದ್ರ ಮಧ್ಯ ಆ ರೊಟ್ಟಿ ಬಾಲ್ಸ್ನ ಇಟ್ಟು ಈ ಮಿಷಿನ್ ಯೂಸ್ ಮಾಡಿ ನಾವು ರೊಟ್ಟಿನ ಹರ್ಕೋತಾ ಇದ್ದೀವಿ. ನಿಮಗೆ ಮಿಷಿನ್ ಡಿಫ್ರೆಂಟ್ ಟೈಪ್ಸಲ್ಲಿ ಸಿಗುತ್ತೆ. ಲೈಕ್ ಒಂದು ಜಸ್ಟ್ ಪ್ರೆಸ್ ಮಾಡೋದು, ಇದು ರೋಲ್ ಮಾಡಿ ಪ್ರೆಸ್ ಮಾಡೋದು. ಸೊ ಎಡ್ಜಸ್ ಎಲ್ಲ ನೀಟಾಗಿ ಪ್ರೆಸ್ ಆಗಲಿ ಅಂತ ಹೇಳಿ ನಾವು 3 ಟೈಮ್ಸ್ ಮಧ್ಯದಲ್ಲಿ ಒಂದ್ಸಲಿ, ದೆನ್ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಒಂದ್ಸಲಿ ನೀಟಾಗಿ ಹರ್ಕೋತಾ ಇದ್ದೀವಿ. ರೊಟ್ಟಿ ಹಂಚನ್ನ ಕಾಯಕ್ಕಿಟ್ಟು ಮುಂಚೆನೇ ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ ಸವರಿ, ಅದಾದಮೇಲೆ ರೊಟ್ಟಿನ ಹಾಕಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡ್ರೆ ಅದು ಊದುತ್ತೆ. ನೀಟಾಗಿ ಚೆನ್ನಾಗಿ ತೆಳ್ಳಗೆ ಹರಿದಿದ್ರೆ ಅದು ಊದುತ್ತೆ. ಸೊ ಈಗ ನೋಡಿ ಈ ಥರ ಎಣ್ಣೆ ಸೋರ್ಕೋಬೇಕು. ಅದ್ರ ಮಧ್ಯ ರೊಟ್ಟಿ ಬಾಲ್ನ ಇಡಬೇಕು. ರೊಟ್ಟಿ ಬಾಲ್ನ ಇಟ್ಟು ಹರ್ಕೋಬೇಕು. ಬಿಕಾಸ್ ನಾವು ತೆಗಿತಾ ಇರ್ಬೇಕಾದ್ರೆ ರೊಟ್ಟಿನ ಹರಿದಾದ್ಮೇಲೆ ಅದು ಅಂಟ್ಕೊಂಡಿರುತ್ತೆ. ಅದು ಅಂಟ್ಕೋಬಾರ್ದು ಅಂದರೆ ನಾವು ಎಣ್ಣೆ ಹಾಕ್ಕೊಂಡು ಈ ಥರ ರೊಟ್ಟಿ ಬಾಲ್ನ ಇಟ್ಕೋಬೇಕು. ನೋಡಿ ರೊಟ್ಟಿನ ಆ ಥರ ದಬಾಕೊಂಡು ಬೇಯಿಸ್ಕೋಬೇಕು. ಒಂದು ಒದ್ದೆ ಬಟ್ಟೆ ಇಟ್ಕೊಂಡು ಅದ್ರ ಮೇಲೆ ಜಸ್ಟ್ ಪ್ರೆಸ್ ಮಾಡ್ತಾ ಹೋಗಿ ಅದು ಫುಲ್ಕ ಥರ ಊದುತ್ತಾ ಬರುತ್ತೆ. ಅದ್ರ ಮೇಲೆ ತುಪ್ಪ ಸವರಿ ಸರ್ವ್ ಮಾಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಊದ್ತಿದೆ ರೊಟ್ಟಿ ಅಂತ ಗೊತ್ತಾಗುತ್ತೆ. ನೀವು ಎಷ್ಟು ತೆಳ್ಳ ಹರಿದಿರ್ತೀರೋ, ಲೈಕ್ ತೆಳ್ಳ ಪ್ರೆಸ್ ಮಾಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಊದೋದು ಕೂಡ. ನೀವು ತುಂಬ ತೆಳ್ಳ ಪ್ರೆಸ್ ಮಾಡಿ ಚೆನ್ನಾಗಿ ಊದಿ ಬರುತ್ತೆ. ಸೊ
ಸೊ ರೊಟ್ಟಿ ಮೇಲೆ ತುಪ್ಪ ಸವರಿ ಅದು ತಟ್ಟೆಗೆ ಬಿದ್ದ ತಕ್ಷಣ ಓಡೋಗಿ ಆ ಪಲ್ಯ ಹಾಕ್ಕೊಂಡು ಕ್ಯಾಪ್ಸಿಕಮ್ ಸ್ಟಫ್ನ ಹಾಕ್ಕೊಂಡು ತಿಂತಾಯಿದ್ರೆ ಅದರಲ್ಲಿರೋ ಮಜಾನೇ ಬೇರೆ. ತಿನ್ನೋದು ಹೇಗೆ ಅಂತಲೂ ತೋರಿಸ್ತೀನಿ ಇಲ್ಲಿ ನೋಡಿ. ಬೆಣ್ಣೆ ಹಚ್ಕೋಬೇಕು ಫಸ್ಟು, ಅದಾದಮೇಲೆ ಕ್ಯಾಪ್ಸಿಕನ್ನ ಫಸ್ಟು ಸಾಯಿಸ್ಬೇಕು. ಅದರೊಳಗಡೆ ಇರೋ ಸ್ಟಫ್ನೆಲ್ಲ ತೊಗೊಂಡು ಸ್ವಲ್ಪ ಕ್ಯಾಪ್ಸಿಕಮ್ನು ಕೂಡ ಕಿತ್ಕೊಂಡು ಬಾಯಿಗೆ ಹೋಗ್ಕೊಂಡು ತಿಂತಾಯಿದ್ರೆ, ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರೆ ನನ್ನ ಬಾಯಲ್ಲಿ ತುಂಬ ಒಳ್ಳೆ ನೀರು ಬರ್ತಿದೆ, ಅಷ್ಟು ಸಖತ್ತಾಗಿರುತ್ತೆ. ಸೊ ಯಸ್, ರೊಟ್ಟಿ ತಿಂದಾಯಿತು. ರೊಟ್ಟಿ ತಿನ್ನೋಗಂಟೆ ತುಂಬ ಸುಸ್ತಾಗೋಯಿತು. ಬರೀ 2 ತಿನ್ನೋಗಂಟೆ ತುಂಬ ಸುಸ್ತಾಗೋಯಿತು. ನನಗೆ ಹರಿಯೋಕ್ಕೆ ಬೇಜಾರಾಗಲಿಲ್ಲ ಮತ್ತು ರೊಟ್ಟಿ ಮಾಡೋಕ್ಕಂಟ ಸುಸ್ತಾಗಲಿಲ್ಲ, ಬಟ್ ಆದರೆ ತಿನ್ನೋ ಗಂಟನೇ ಸಾಕಾಗೋಯಿತು. ಸೊ ತುಂಬ ಚೆನ್ನಾಗಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ನಿಮ್ಗೆ ಯಾವುದೇ ಪಾರ್ಟ್ ಗೊತ್ತಾಗಿಲ್ಲ ಅಂದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇಫ್ ಯು ಲೈಕ್ ದಿಸ್ ವ್ಲಾಗ್, ಪ್ಲೀಸ್ ಡು ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನಲ್. ಗುಡ್ ನೈಟ್, ಬಾಯ್. ಅಣ್ಣ ಏನಾರು ಹೇಳಿ ಅಣ್ಣ, ನನ್ನ ಚಾನಲ್ ಸಪೋರ್ಟ್ ಮಾಡಿ ಹಂಗೆ ಹಿಂಗೆ ಅಂತ.